ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಕನ್ನಡ ಸುದ್ದಿ ಮಾಧ್ಯಮ ಲೋಕದ ಹೊಸ ವರ್ಷ ಅಂದರೆ ಮಾಧ್ಯಮದ ಮೂಲಕ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿಯ ನಿಮಿತ್ತ ರಂಗೋಲಿ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಸರಳವಾಗಿ ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ನಡೆದ ರಂಗೋಲಿ ಹಬ್ಬ ಕಾರ್ಯಕ್ರಮ ನೋಡುಗರ ಕಣ್ಮನ ಸೆಳೀತಾ ಇತ್ತು. ಬಣ್ಣ ಬಣ್ಣದ ಭಾವನೆಗಳ ಮೂಲಕ ಬಿಡಿಸಿದ ರಂಗೋಲಿ ಹೇಗಿದ್ದವು, ಕಾರ್ಯಕ್ರಮ ಹೇಗಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬಣ್ಣ ಬಣ್ಣದ ಚಿತ್ತಾರ, ಮಹತ್ವದ ಸಂದೇಶ ಸಾರುವ ರಂಗಿನ ರಂಗೋಲಿಗಳು, ಇದೆಲ್ಲ ದೃಶ್ಯಗಳು ಸಾಕ್ಷಿಯಾಗಿದ್ದು ಬೆಳಗಾವಿಯಲ್ಲಿ ಸಂಕ್ರಾಂತಿ ಪ್ರಯುಕ್ತ ಗ್ಯಾರಂಟಿ ನ್ಯೂಸ್ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ. ಚೆನ್ನಮ್ಮ ವೃತ್ತದ ಹತ್ತಿರ ಇರುವ ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿತ್ತು. ಬೆಳಗ್ಗೆ 9 ಗಂಟೆಯಿಂದಲೂ ಸ್ಪರ್ಧಾಳುಗಳು ಉತ್ಸಾಹದಿಂದ ಪಾಲ್ಗೊಂಡು ಸುಂದರ ರಂಗೋಲಿಗಳನ್ನ ಬಿಡಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದ್ರು. ಬೆಳಗಾವಿ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಸ್ಪರ್ಧಿಗಳು ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಒಂದೊಂದು ರಂಗೋಲಿ ಒಂದೊಂದು ಬಣ್ಣ, ಅದರದೇ ಆದ ವಿಶೇಷತೆ. ಒಬ್ಬರದು ಸಂಕ್ರಾಂತಿ ವಿಶೇಷವಾದ್ರೆ ಇನ್ನೊಬ್ಬರದು ಪ್ರಕೃತಿಯ ವಿಶೇಷತೆ. ಹೀಗೆ ಮಹಿಳೆಯರು ಹರ್ಷ ಮತ್ತು ಉಲ್ಲಾಸದಿಂದ ಗ್ಯಾರಂಟಿ ನ್ಯೂಸ್ ರಂಗೋಲಿ ಹಬ್ಬದಲ್ಲಿ ಭಾಗವಹಿಸಿದ್ರು. ಚುಕ್ಕಿ ಇಟ್ಟು ಬಿಡಿಸಿ ಅದಕ್ಕೆ ವಿವಿಧ ಬಣ್ಣವನ್ನ ಹಾಕಿ ಅಲಂಕಾರ ರೀತಿಯಲ್ಲಿ ನೋಡುಗರನ್ನ ಆಕರ್ಷಣೀಯಂತೆ ಮಾಡಿದ್ರು. ಅದರಂತೆ ಕೂಡ ಸಾಕಷ್ಟು ಜನರು ಬಂದು ಈ ರಂಗೋಲಿಯನ್ನ ಉತ್ಸುಕತೆಯಿಂದ ನೋಡಿ ಸಂತೋಷ ಪಟ್ರು. ಗ್ಯಾರಂಟಿ ನ್ಯೂಸ್ ಅವ್ರ ವತಿಯಿಂದ ರಂಗೋಲಿ ಸ್ಪರ್ಧೆನ ಆರ್ಗನೈಸ್ ಮಾಡಿದ್ದಾರೆ. ಆಕ್ಚುಲಿ ರಂಗೋಲಿ ಅಂದ್ರೆ ಹಳ್ಳಿಗಳಿಗೆ ಮಾತ್ರ ಸೀಮಿತ ಅನ್ನೋ ಕಾನ್ಸೆಪ್ಟ್ ಅನ್ನ ಅವ್ರು ಸುಳ್ಳು ಮಾಡಿದ್ದಾರೆ. ಯಾಕಂದ್ರೆ ಸಿಟಿ ಲೈಫ್ ಅಲ್ಲಿ ರಂಗೋಲಿ ಅನ್ನೋದು ಎಲ್ರಿಗೂ ಮರ್ತೋಗಿರೋ ಕಾನ್ಸೆಪ್ಟ್. ಅದನ್ನ ಅವರು ರೀಕ್ರಿಯೇಟಿವ್ ಮಾಡಿ ಎಲ್ಲರಲ್ಲಿರೋ ಪ್ರತಿಭೆನ ಹೊರಗೆ ತೆಗಿಬೇಕು ಅನ್ನೋ ಒಂದು ಅವ್ರ ಪ್ರಯತ್ನ ರಿಯಲಿ ಅಪ್ರಿಷಿಯೇಬಲ್. ಅದು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಮುಂದೆ ಸಂಕ್ರಾಂತಿ ಹಬ್ಬದ ಎಲ್ಲ ಒಂದೊಂದು ರಂಗೋಲಿನೂ ಚೆಂದಾಗಿ ಬಿಡಿಸಿದ್ದಾರೆ. ಎಲ್ಲ ಮಕ್ಕಳು ಬಿಡಿಸಿದ್ದಾರೆ, ದೊಡ್ಡವರು ಬಿಡಿಸ್ಯಾರ, ಮತ್ತು ವಯಸ್ಸಾದವರು ಬಂದಿದ್ದಾರೆ. ಇದೆಲ್ಲ ನೋಡಿ ನಮಗೂ ಭಾಳ ಖುಷಿ ಆಯಿತು. ಇನ್ನು ಇದನ್ನ ಕಣ್ತುಂಬಿಕೊಂಡ ವಿಶೇಷ ಅತಿಥಿಗಳು ಮನಪೂರ್ವಕವಾಗಿ ಕೊಂಡಾಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ವಿದ್ಯಾವತಿ ಭಜಂತ್ರಿ ಹಾಗೂ ಉದ್ಘಾಟಕರಾಗಿದ್ದ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಗಟ್ಟಿ ಹಾಗೂ ಬಿಜೆಪಿ ಮಹಾನಗರ ಉಪಾಧ್ಯಕ್ಷ ಮಹಂತೇಶ್ ವಕ್ಕುಂದ ರಂಗೋಲಿ ವೀಕ್ಷಿಸಿ ಖುಷಿಪಟ್ರು. ಮಹಿಳೆಯರಿಗೆ ಇಂತಹ ವಿನೂತನ ಕಾರ್ಯಕ್ರಮ ಮಾಡಿದ್ದು ಸಂತಸ ತಂದಿದೆ. ಪ್ರತಿ ವರ್ಷ ಮಹಿಳೆಯರಿಗಾಗಿ ಕಾರ್ಯಕ್ರಮ ಮಾಡ್ತಾ ಬನ್ನಿ, ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ವಿದ್ಯಾವತಿ ಭಜಂತ್ರಿಯವರು ಹಾರೈಸಿದ್ರು. ಗ್ಯಾರಂಟಿ ನ್ಯೂಸ್ ಚಾನೆಲ್ನವರು ರಾಜ್ಯದಾದ್ಯಂತ ಈ ರಂಗೋಲಿ ಹಬ್ಬವನ್ನು ಮಹಿಳೆಯರಿಗಾಗಿ ಏರ್ಪಾಡು ಮಾಡಿರುವಂಥದ್ದು ಬಹಳಷ್ಟು ಸಂತೋಷ ಮತ್ತು ಶ್ಲಾಘನೀಯವಾಗಿರುವಂಥದ್ದು. ವಿಶೇಷವಾದಂಥ ವಿಭಿನ್ನವಾದಂಥ ರಂಗೋಲಿಗಳು ಈ ಒಂದು ಸಂದರ್ಭದಲ್ಲಿ ಕಂಡುಬಂದು ಇದೊಂದು ರಚನಾತ್ಮಕವಾದಂಥ ಕಾರ್ಯಕ್ರಮ. ಈ ಥರದ ರಚನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ತಮ್ಮಂತಹ ಗ್ಯಾರಂಟಿ ನ್ಯೂಸ್ ಚಾನೆಲ್ನವರು ಮಾಡ್ತಾ ಇರೋದ್ರಿಂದ ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಬೆಳಗಾವಿಯ ರಂಗೋಲಿ ಹಬ್ಬದ ಕಾರ್ಯಕ್ರಮದಲ್ಲಿ ಒಟ್ಟು 85ಕ್ಕೂ ಅಧಿಕ ಜನ ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಎಲ್ಲರಿಗೂ ಗ್ಯಾರಂಟಿ ನ್ಯೂಸ್ ವತಿಯಿಂದ ಭಾಗವಹಿಸುವುದಕ್ಕೆ ಸರ್ಟಿಫಿಕೇಟ್ ನೀಡಲಾಯಿತು. ಈ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಂದವರನ್ನ ಮತ್ತೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಲಾಗಿದ್ದು ಅಲ್ಲಿಯೂ ಕೂಡ ತಮ್ಮ ಕೈಚಳಕವನ್ನ ತೋರಲಿದ್ದಾರೆ. ಕ್ಯಾಮರಾಮನ್ ವಿಶ್ವನಾಥ್ ಪಾಟೀಲ್ ಜೊತೆ ರಿಪೋರ್ಟರ್ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್ ಬೆಳಗಾವಿ.